ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ದಿನಗಳ ನಂತರನೇ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ಆ್ಯಕ್ಚುಲಿ ನಾನು ಶೂಟ್ ಮಾಡಿಟ್ಟಂಥದ್ದು ಫೆಬ್ರವರಿಯ ಫಸ್ಟ್ ವೀಕಲ್ಲಿ. ಈ ಟೈಮ್ನಲ್ಲಿ ನಾನು ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು, ಅಂದರೆ ಬಿಸ್ನೆಸ್ಸನ್ನು ನಾನು ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಇದಕ್ಕಿಂತ ಮುಂಚೆ ನನಗೆ ನಮ್ಮ ಯೂಸಿಗೆ, ಅಂದರೆ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಅಥವಾ ಹೀಗೆ ನಮ್ಮ ಒಂದು ಫಂಕ್ಷನ್ಸಿಗೆಲ್ಲ ಬೇಕಾದದನ್ನು ಮಾತ್ರ ನಾನು ಮಾಡ್ತಾಯಿದ್ದೆ ಜನವರಿಯಲ್ಲಿ ಎಲ್ಲ. ಸೊ ಜನವರಿ ಫುಲ್ಲು ನಾನು ಬ್ರೇಕ್ ತಗೊಂಡಿದ್ದೆ. ಜನವರಿ ಫಸ್ಟಿಗೆ ನಾನು ಕೇಕನ್ನು ಲಾಸ್ಟ್ ಮಾಡಿದ್ದಂಥದ್ದು. ಅದರ ನಂತರ ನಾನು ಇಲ್ಲಿ ಬೇಕೇ ಮಾಡಿರಲಿಲ್ಲ. ಬಟ್ ನಾನು ರೂಮನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇದ್ದೆ. ಆದರೂ ಕೂಡ ನನಗೆ ಈಗ ಇನ್ನೂ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರುವಂಥದ್ದು, ಆರ್ಡರ್ಸನ್ನು ತಗೊಳ್ತಾನೆ ಇರುವಂಥದ್ದು. ಸೊ ಹಾಗಾಗಿ ನಾನಿಲ್ಲಿ ರೂಮನ್ನೆಲ್ಲ ಚೆಂದ ಮಾಡಿ ಒಮ್ಮೆ ಕ್ಲೀನ್ ಮಾಡಿ ತಗೊಳ್ಳುವ ಅಂತ. ಅಷ್ಟೇನು ಡಸ್ಟೆಲ್ಲ ಏನೂ ಇಲ್ಲ, ಬಟ್ ನನಗೆ ಸಮಾಧಾನ ಇಲ್ಲ. ಅಂದರೆ ನಾವು ಪ್ರೊಫೆಷನ್ ಆಗಿ ಇದನ್ನು ರನ್ ಮಾಡುವಾಗ ಕ್ಲೀನ್ ಇರಬೇಕಲ್ವ, ನೀಟ್ ಆ್ಯಂಡ್ ಟೈಡಿ ಆಗಿದ್ದರೆ ನಮಗೆ ಕೂಡ ಒಂದು ಖುಷಿ ಇರ್ತದೆ, ಇನ್ನೂ ಕೂಡ ಕೆಲಸ ಮಾಡುವ ಅಂತ ಹೇಳಿ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ. ಸೊ ನಾನಿಲ್ಲಿ ಸರ್ಫ್ ಮತ್ತು ನೀರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಹೋಲ್ ಕೂಡ ಇದೆ ನೀರು ಹೋಗಲಿಕ್ಕೆ. ಸೊ ಹಾಗೆ ಕ್ಲೀನ್ ಮಾಡುವ ಅಂತ ಹೇಳಿ ಚೆಂದ ಮಾಡಿ ಬ್ರಷಲ್ಲಿ ಎಲ್ಲ ಉಜ್ಜಿ ತಗೊಳ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಸೋಪನ್ನು ಹೆಚ್ಚು ಹಾಕಬಾರ್ದಿತ್ತು, ನನಗೆ ಈಗ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯಿತು. ಫಸ್ಟಿಗೆ ನಾನು ಇಲ್ಲಿ ಎಲ್ಲ ಸರ್ಫ್ ಮತ್ತು ಲಿಕ್ವಿಡ್ ಸೋಪನ್ನು ಹಾಕಿ ಚೆಂದ ಮಾಡಿ ಉಜ್ಜಿ ತಗೊಳ್ತಾ ಇದ್ದೇನೆ. ಎಲ್ಲ ಉಜ್ಜುವಾಗ ನಾನು ನೋಡಿದೆ ನೀರು ಹೇಗಿದೆ ಅದೇ ರೀತಿಯಲ್ಲಿ ಕ್ಲಿಯರಾಗೇ ಇತ್ತು, ಕ್ರಿಸ್ಟಲ್ ಕ್ಲಿಯರ್. ಸ್ವಲ್ಪ ಕೂಡ ಧೂಳು ಮಣ್ಣು ಎಂಥದ್ದು ಇರಲಿಲ್ಲ, ಯಾಕಂದರೆ ಇಲ್ಲಿ ಯಾರು ಕೂಡ ಬರ್ತಾ ಇರಲಿಲ್ಲ, ಆ್ಯಕ್ಸೆಸ್ ಕೂಡ ಇರಲಿಲ್ಲ. ಬಂದರೆ ನಾನು ಬಂದು ಒಮ್ಮೊಮ್ಮೆ ಕ್ಲೀನ್ ಮಾಡಿ ಹೋಗ್ತಾ ಇದ್ದೆ ಅಷ್ಟೇ. ಸೊ ಬಗ್ಗೆ ಹೆಚ್ಚೊತ್ತು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಮಗು ಎದ್ದೊಳ್ಳಿಕ್ಕೆ ಮುಂಚೆ ನನ್ನ ಕೆಲಸ ಕೂಡ ಆಗಬೇಕಲ್ಲ. ಹಾಗಾಗಿ ನಾನಿಲ್ಲಿ ಬೆಲ್ಟನ್ನು ತಗೊಂಡು ಬಂದು ಹಾಕ್ಕೊಂಡಿದ್ದೇನೆ. ಬೆಲ್ಟ್ ಹಾಕಿದರೆ ಸ್ವಲ್ಪ ಸಪೋರ್ಟ್ ಕೂಡ ಸಿಗ್ತದೆ. ಸೊ ಡೆಲಿವರಿ ಆದವ್ರು ಯಾರಾದರೂ ಇದ್ದರೆ ಈ ರೀತಿಯ ಒಂದು ಬೆಲ್ಟ್ ನೋಡಿ ಆನ್ಲೈನಲ್ಲಿ ತರಿಸಿ, 500ಗೆ ಸಿಗ್ತದೆ. ತುಂಬಾ ಯೂಸ್ಫುಲ್. 3 ಟೈಪ್ಸ್ ಆಫ್ ಬೆಲ್ಟ್ ಬರ್ತದೆ ಇದರಲ್ಲಿ, ತುಂಬ ಯೂಸ್ ಆಗ್ತದೆ. ಯಾರಾದರೂ ಬೇಕಾದರೆ ಕಾಮೆಂಟ್ ಮಾಡಿ. ನಾನು ಆಲ್ರೆಡಿ ನನ್ನ ಒಂದು ಹಾಸ್ಪಿಟಲ್ ಬ್ಯಾಗ್ ವಿಡಿಯೋದಲ್ಲಿ ಹಾಕಿದ್ದೇನೆ ಇದರ ಲಿಂಕನ್ನು. ನಿಮಗೆ ಬೇಕಾದರೆ ನಾನು ಇನ್ನೊಮ್ಮೆ ಕೂಡ ಕೊಡ್ತೇನೆ, ತುಂಬ ಯೂಸ್ ಇದೆ ಇದರದ್ದು. ಸೊ ನಾನಿಲ್ಲಿ ನೋಡಿ ತುಂಬ ನೀರೆಲ್ಲ ಹಾಕಿ ಚೆಂದ ಮಾಡಿ ಕ್ಲೀನ್ ಮಾಡುವ ಅಂತ ಹೇಳಿ ತೊಳಿತಾ ಇದ್ದೇನೆ. ಬಟ್ ಅಲ್ಲಿ ಹೋಲ್ ಏನಾಗಿದೆ, ಅದು ಅರ್ಧ ಇಂಚು ಪೈಪ್ ಇದು ಹೋಲ್ ಇರುವಂಥದ್ದು, ಚಿಕ್ಕ ಹೋಲ್ ಅಲ್ಲಿ. ಅಂದರೆ ಈ ನೆಲ ಕೂಡ ಅದರದ್ದು ವಾಟರ್ ಲೆವೆಲ್ ಸರಿ ಇಲ್ಲ, ಮೇಲೆ ಕೆಳಗೆ ಆ ರೀತಿಯಲ್ಲಿದೆ ನೆಲ ಕೂಡ. ಮೊದಲೆಲ್ಲ ಹಾಗೇನೆ ಅಲ್ವಾ ಹಳೆ ಮನೆ ರೂಮ್ಗಳೆಲ್ಲ. ಸೊ ಹಾಗಾಗಿ ನೀರು ಅಲ್ಲಲ್ಲಿ ನಿಂತ್ಕೊಳ್ತಾ ಇದೆ. ನಾನೆಲ್ಲದನ್ನು ವೈಪರಲ್ಲಿ ಎಳೆದು ಸೈಡಿಗೆ ಮಾಡಿದರೂ ಕೂಡ ನೀರು ಹೋಗ್ತಾ ಇರಲಿಲ್ಲ. ಇನ್ನು ಮಗು ಎದ್ದೊಳ್ತದೆ ಅಂತ ಹೇಳಿ ಬೇಗ ನಾನು ಬಟ್ಟೆಯಲ್ಲಿ ತೆಗಿತಾ ಇದ್ದೇನೆ ನೀರನ್ನು. ನನಗೆ ಇಷ್ಟು ಮಾಡುವಾಗ ನನಗೆ ಸುಸ್ತಾಯಿತು. ನಾನು ಅಂದ್ಕೊಂಡೆ ಇದು ನನಗೆ ಬೇಡದ ಕೆಲಸ ಇತ್ತು, ಸ್ವಲ್ಪ ಒರೆಸಿದರೆ ಸಾಕಿತ್ತು. ಆದರೂ ಕೂಡ ಒಂದು ನನ್ನ ಸಮಾಧಾನಕ್ಕೋಸ್ಕರ ಅಂತ ಮಾಡಿದ್ದಲ್ಲ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಅಷ್ಟೇ. ಸೊ ಕೈಯಲ್ಲಿ ಬಗ್ಗಿ ತೆಗೆದು ಸಾಕಾಯಿತು. ಸೊ ನಾನೀಗ ನನಗೆ ಸ್ವಲ್ಪ ಸೊಂಟೆಲ್ಲ ನೋವಾಗೋದ್ರಿಂದ ನಾನು ಹೆಚ್ಚಾಗಿ ನನ್ನ ಕೆಲಸಗಳು ಬಿದ್ದದೇನಾದರೂ ಇದ್ದರೆ ಅದನ್ನೆಲ್ಲ ಕಾಲಲ್ಲಿ ಹೀಗೆ ತೆಗಿತಾ ಇರುವಂಥದ್ದು, ಬಗ್ಗೋದಿಲ್ಲ ಹೆಚ್ಚು. ಮತ್ತು ಬಗ್ಲಿಕ್ಕೆ ಕೂಡ ಇಲ್ಲ ಸಿಸೇರಿಯನ್ ಆದಾಗ ಎಲ್ಲ. ಸೊ ನಾನು ಕಾಲಲ್ಲಿಯೇ ಎಲ್ಲ ಕೆಲಸವನ್ನು ಮಾಡಿ ತಗೊಂಡಿದ್ದೇನೆ. ಎಷ್ಟು ನೀರು ತೆಗೆಯುವಾಗ ನನಗೆ ಸುಸ್ತಾಗಿ ಹೋಯಿತು. ಈಗ ಈ ಬ್ಲೋವರಿಂದ ಗಾಳಿ ಹಾಕಿದರೆ ತುಂಬ ಕ್ಲೀನ್ ಆಗ್ತದೆ ಅಲ್ವಾ, ಬೇಗನೆ ಒಣಗಿ ಸಿಗ್ತದೆ. ಸೊ ನಾನು ಇಲ್ಲೆಲ್ಲ ಕಡೆ ಗಾಳಿಯನ್ನು ಹಾಕಿ ತಗೊಂಡಿದ್ದೇನೆ. ಬೇಗನೆ ಒಣಗಿದೆ ಕೂಡ, ಯಾಕೆಂದರೆ ಸ್ವಲ್ಪ ಬಿಸಿಲೆಲ್ಲ ಇದೆ ಅಲ್ಲ ಹೊರಗೆ, ಹಾಗಾಗಿ ಚೆಂದ ಮಾಡಿ ಒಣಗ್ತಾ ಇದೆ. ಈ ರೀತಿ ನನಗೆ ಕೆಲಸ ಮಾಡುವ ಪ್ಲೇಸ್, ಪಾತ್ರೆಗಳು ಎಲ್ಲ ಚೆಂದ ಮಾಡಿ ನೀಟ್ ಆ್ಯಂಡ್ ಟೈಡಿಯಾಗಿಟ್ಟರೆ ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆ ಸಹ. ಮತ್ತು ಕೆಲಸ ಬೇಗ ಮುಗೀತದೆ ಅಂತ ಹೇಳಿ ಫೀಲ್ ಆಗ್ತದೆ. ಹೆಚ್ಚು ಡಸ್ಟ್ ಎಲ್ಲ ಇದ್ದರೆ, ನೀಟಾಗಿ ಇಲ್ಲ ಆದರೆ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತದೆ. ಮತ್ತು ಸಮಾಧಾನ ಇರೋದಿಲ್ಲ, ಅದು ಕ್ಲೀನ್ ಮಾಡಿ ಒಮ್ಮೆ ಸೆಟ್ ಮಾಡುವವರೆಗೆ ನನಗೆ ಸಮಾಧಾನ ಇರೋದಿಲ್ಲ. ಇಷ್ಟು ದಿನ ಕೇಕ್ ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ನಾನು ಕೇಕಿನ ಕ್ರೀಮ್ ಯಾವುದನ್ನು ಕೂಡ ಸ್ಟೋರ್ ಮಾಡಿ ಇಟ್ಟಿರಲಿಲ್ಲ. ಆ್ಯಕ್ಚುಲಿ ಶೆಲ್ಫ್ ಲೈಫ್ 12 ಮಂತ್ಸ್ ಇದ್ದರೂ ಕೂಡ ನಾನು ಆಗಾಗ ಫ್ರೆಶ್ ಆಗಿ ತಗೊಳ್ಳುವಂಥದ್ದು. ಸೊ ಇವತ್ತು ನಾನು ಆರ್ಡ್ರ್ ಮಾಡಿದ್ದೆ, ಮಂಗಳೂರಿಂದ ಕಳಿಸಿದ್ದಾರೆ ಅವರು. ಈಗ ಇದನ್ನು ಕೂಡ ಫ್ರೀಝರಲ್ಲಿ ಇಟ್ಕೊಳ್ಬೇಕು. ಸೊ ನಾನಿಲ್ಲಿ ಬಿಲ್ ನೋಡಿ ಐಟಮ್ಸ್ ಯಾವುದೆಲ್ಲ ಇದೆ, ಯಾವುದೆಲ್ಲ ಬಂದಿದೆ ನಾನು ಹೇಳಿದ್ದು ಅಂತ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ಈ ಫ್ರೀಝರ್ ನೋಡಿ, ಹಳೆ ಫ್ರಿಜ್ ಯಾರ ಮನೇಲಿದೆ ಅವರಿಗೆ ಗೊತ್ತಿರ್ಬೋದು. ಫ್ರೀಝರಲ್ಲಿ ಫುಲ್ ಈ ರೀತಿಯಲ್ಲಿ ಐಸ್ ಬಂದಿರ್ತದೆ. ಇದನ್ನು ನಾನು ಜಸ್ಟ್ ಹೀಗೆ ನೈಫಿಂದ ಸ್ಕ್ರೇಪ್ ಮಾಡಿ ತಗೊಳ್ತೇನೆ. ಇದು ಫುಲ್ ಆಗ್ತದೆ, ಇದರೊಳಗೆ ಕ್ರೀಮ್ ಇಟ್ಟ ನಂತರ ಅಂತೂ ಇದು ಕಲ್ಲಾಗಿ ಹೋಗ್ತದೆ. ಮತ್ತು ಕ್ರೀಮನ್ನು ಹೊರಗೆ ತೆಗಿಲಿಕ್ಕೆ ಬೇಕಾದರೆ ಸ್ವಿಚ್ಚನ್ನು ಆಫ್ ಮಾಡಿ ಇಡಬೇಕು 1 ಫುಲ್ ಡೇ, ಆಗ ಮಾತ್ರ ಅದು ಲಿಕ್ವಿಡ್ ಆಗುವಂಥದ್ದು.
ಸೊ ಈ ರೀತಿಯಲ್ಲಿ ನಾನು ಕ್ರೀಮನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೇನೆ. ಫ್ರಿಜ್ಜೆಲ್ಲ ಖಾಲಿ ಇದೆ, ಏನು ಕೂಡ ಐಟಮ್ಸ್ ನಾನು ತಗೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಐಟಮ್ ಇವತ್ತು ಹಸ್ಬೆಂಡ್ ಕೂಡ ಮಂಗಳೂರು ಹೋಗಿದ್ದಾರೆ, ಅವ್ರು ಬರುವಾಗ ತರ್ತೀನಿ ಅಂತ ಹೇಳಿದರು. ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಫ್ಯಾನ್ ಇದು ಗಾಳಿದು ಡಿಸ್ಟರ್ಬೆನ್ಸ್ ಇರ್ಬೋದು, ಸಾರಿ. ಬಟ್ ಇಲ್ಲಿ ಫ್ಯಾನ್ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿರ್ಬೋದು ಮಂಗಳೂರು ಸೈಡ್ ಎಷ್ಟು ಸೆಕೆ ಇದೆ ಅಂತ ಹೇಳಿ. ನಾನೀಗ ಮಗುವಿನ ಜೊತೆ ಕೂತ್ಕೊಂಡಿರೋದ್ರಿಂದ ನಾನು ಫ್ಯಾನನ್ನು ಆನ್ ಮಾಡಿಯೇ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಂಜೆ ಆಗಿದೆ. ಹಸ್ಬೆಂಡ್ ಕೂಡ ಐಟಮ್ಸನ್ನೆಲ್ಲ ತಂದಿದ್ದಾರೆ, ನನಗೆ ಬೇಕಾದಂಥ ಕೆಲವೊಂದು ಐಟಮ್ಗಳು. ಸೊ ಇದನ್ನು ಕೂಡ ಇನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಈ ವಿಡಿಯೋನ ನಾನು ಆ್ಯಕ್ಚುಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಎಲ್ಲರೂ ಹೇಳ್ತಿದ್ರು ವೀಡಿಯೋಸ್ ಹಾಕಿ ಅಂತ. ಈಗಲೂ ಕೂಡ ಕಾಮೆಂಟ್ ಬರ್ತದೆ, ಬಟ್ ಹಾಕಲಿಕ್ಕೆ ಕಂಟೆಂಟ್ ಕೂಡ ಬೇಕಲ್ವ. ಡೈಲಿ ಮಾಡಿದ್ದೇ ಕೆಲಸವನ್ನು ಮಾಡುವಂಥದ್ದು ನಾವು, ಅದೇ ಪಾತ್ರೆ ತೊಳೆಯೋದು, ಅದೇ ಮನೆ ಕೆಲಸ ಮಾಡೋದು, ಅದೇ ಮಾಡುವಂಥದ್ದಲ್ವ. ಇದನ್ನು ಏನಂತ ತೋರಿಸೋದು, ನಿಮಗೆ ಸಹ ಬೋರ್ ಆಗ್ತದೆ ಅಂತ ಹೇಳಿ ನಾನು ಬೇಡ ಅಂತ ಎನಿಸಿದೆ. ಬಟ್ ಮತ್ತು ಇದೆ ಅಲ್ವಾ, ರಿಯಾಲಿಟಿ ಕೂಡ ಇದೆ. ನಾವು ಮಾಡುವ ಕೆಲಸಗಳೇ ಅದು, ಮತ್ತು ಅದನ್ನು ತೋರಿಸದೆ ಹೋದರೆ ಸರಿಯಾಗೋದಿಲ್ಲ ಅಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ನೀರೆಲ್ಲ ಹಾಕಿ ಆದ ನಂತರನೇ ಶೂಟ್ ಮಾಡಲಿಕ್ಕೆ ಅಂತ ಹೇಳಿ ಬಂದಂಥದ್ದು. ನಾಳೆಗೆ ನನಗೆ ಒಂದು ಟೆಂಡರ್ ಕೋಕೋನಟ್ ಕೇಕ್ ಇದೆ, ಅಂದರೆ ಪಲ್ಪ್ ಹಾಕಿ ಮಾಡುವಂಥದ್ದು. ಸೊ ನಾನಿಲ್ಲಿ ಪಲ್ಪ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮಗು ಕೂಡ ಒಳಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಂತೆ ಹೇಳಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಸಿಯೋನ್ ಇದ್ದಾನೆ, ಅವ್ನು ಟಿ ವಿ ನೋಡ್ತಾ ಇದ್ದಾನೆ. ಅವ್ನು ಟಿ ವಿ ನೋಡ್ತಾ ಇದ್ದರೆ ಮಗು ಅಲ್ಲಿ ಎದ್ದು ಎಷ್ಟು ಕೂಗಿದ್ರೂ ಸಹ ಅವನಿಗೆ ಅದು ಕೇಳೋದೇ ಇಲ್ಲ. ಹಾಗಾಗಿ ಅವನ ಹತ್ರ ಹೇಳೋದು ವೇಸ್ಟ್. ಸೊ ನಾನು ಇಲ್ಲಿಯೇ ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಕೂಡ ಕೂಗ್ತಾ ಇದ್ದಾನೆ, ತುಂಬ ಕ್ರ್ಯಾಂಕಿಯಾಗಿದ್ದಾನೆ, ನಿದ್ದೆ ಬರ್ತಾ ಉಂಟು ಅವನಿಗೆ. ಸೊ ನಾನು ದಿನದಲ್ಲಿ ಒಂದು 2-3 ಸಲನಾದರೂ ಡ್ರೆಸ್ ಚೇಂಜ್ ಮಾಡ್ತಾನೆ ಇರ್ತೇನೆ. ಸೊ ನೀವು ಅಂದ್ಕೊಳ್ಬೋದು ಬೇರೆ ದಿನ ವೀಡಿಯೋ ತೆಗೆದಿರೋದು ಅಂತ ಹೇಳಿ. ಬಟ್ ನಾನು ಚಿಕ್ಕ ಮಕ್ಕಳಿರುವಾಗ ಅವರು ಸ್ಪಿಟ್ ಮಾಡ್ತಾ ಇರ್ತಾರೆ, ವಾಮಿಟ್ ಮಾಡ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಆಗಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾನು ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಇದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಆ ವ್ಲಾಗಲ್ಲಿ ಅಂಥದ್ದೇನು ಸ್ಪೆಷಲ್ ಇರಲಿಲ್ಲ ಅಲ್ಲ. ಸೊ ಈ ವ್ಲಾಗಲ್ಲಿ ನೆಕ್ಸ್ಟ್ ದಿನದ್ದು ನನ್ನ ಒಂದು ರುಟೀನನ್ನು ತೋರಿಸ್ತಾ ಇದ್ದೇನೆ. ಇವತ್ತು ನೋಡಿ, ಬೆಳಿಗ್ಗೆ ನಾನಿಲ್ಲಿ ಕೇಕನ್ನು ಇಡ್ತಾ ಇದ್ದೇನೆ. ಬೆಳಿಗ್ಗೆಯಿಂದ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ವಿಡಿಯೋ ತೆಗಿಲಿಕ್ಕೆ ನನಗೆ ಮರ್ತು ಹೋಗಿತ್ತು, ಬೆಳಿಗ್ಗೆಯಿಂದ ಬ್ಯುಸಿ ಕೂಡ ಇದ್ದೆ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ. ಈಗ ಮಗುವಿಗೆ ಕೂಡ ನಿದ್ದೆ ಬರ್ತಾ ಉಂಟು. ಬಟ್ ನನ್ನ ಈ ಕೆಲಸ ಇವತ್ತು ಆಗಲೇಬೇಕು. ನಾಳೆಯಿಂದ ನನಗೆ ಐಸಿಂಗ್ ಮಾಡಲಿಕ್ಕಿದೆ. ನನಗೆ ಒಂದು 150 ಪೀಸಸ್ ಅಷ್ಟು ಪೇಸ್ಟ್ರಿಯನ್ನು ಕೊಡಲಿಕ್ಕಿದೆ. ಸೊ ಅದರ ಒಂದು ಸ್ಪಂಜನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಮಗುವಿಗೆ ಕೂಡ ಈಗ ಒಂದು 2 ತಿಂಗಳಾಗ್ತಾ ಬಂದಿರೋದ್ರಿಂದ, 2 ತಿಂಗಳು ಆ್ಯಕ್ಚುಲಿ ಆಯಿತು, 2.5 ತಿಂಗಳಾಗಿರೋದ್ರಿಂದ ಈಗ ಅವನಿಗೆಲ್ಲ ಸ್ವಲ್ಪ ಎಲ್ಲ ಗೊತ್ತಾಗ್ತದೆ, ಹತ್ತಿರದಲ್ಲಿದ್ದಾರಾ ಇಲ್ವ ಅಂತ ಎಲ್ಲ ಹೇಳಿ. ಸೊ ಅವನಿಗೆ ಕೂಡ ತಾಯಿಯ ಹೆಚ್ಚು ಅವಶ್ಯಕತೆ ಇರೋದ್ರಿಂದ ನಾನು ಅವನನ್ನು ಈ ರೀತಿಯಲ್ಲೇ ಕಟ್ಕೊಳ್ತೇನೆ. ಲಾಸ್ಟ್ ಬ್ಲಾಗಲ್ಲಿ ಕೂಡ ನಾನು ತೋರಿಸಿದೆ, ಕಟ್ಕೊಂಡೆ ಮಗುವನ್ನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ. ಸೊ ಇದೇ ರೀತಿಯಲ್ಲಿ ನಾನು ಕಟ್ಟಿ ಕೆಲಸ ಮಾಡುವಂಥದ್ದು. ಈ ರೀತಿ ಸ್ಟ್ಯಾಂಡ್ ಮಿಕ್ಸರ್ಸ್ ಅಂಥದ್ದೆಲ್ಲ ಯೂಸ್ ಮಾಡುವಾಗ ಸ್ವಲ್ಪ ನಮಗೆ ಈಸಿ ಆಗ್ತದೆ ಮಗುವನ್ನು ಈ ರೀತಿಯಲ್ಲಿ ಕಟ್ಕೊಂಡ್ರೆ. ಅವನಿಗೆ ಕೂಡ ನಾನು ಹತ್ತಿರ ಇದ್ದೇನೆ, ನಾನು ಅವನಿಗೆ ಕೇರ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಸಮಾಧಾನ ಇರ್ತದೆ. ಅವನಿಗೆ ಇವಾಗ ಜೋರು ನಿದ್ದೆ ಬರ್ತಾ ಉಂಟು, ಹಾಗಾಗಿ ಅವನು ತುಂಬ ಕ್ರ್ಯಾಂಕಿ ಆಗಿದ್ದಾನೆ. ಈಗ ನಾನು ಇದನ್ನು ಅರ್ಧದಲ್ಲಿ ಕೆಲಸ ಬಿಟ್ಟು ಹೋಗಲಿಕ್ಕೆ ಸಹ ಆಗೋದಿಲ್ಲ ಅಲ್ಲ. ಎಗ್ ಜಾಸ್ತಿ ವಿಪ್ಪಾಗಿ ಹೋದರೆ ಮತ್ತೆ ಕೇಕ್ ಹಾಳಾಗ್ತದೆ. ಸೊ ನಾನಿಲ್ಲಿ ಜಸ್ಟ್ ಮಿಕ್ಸಿಂಗ್ ಎಲ್ಲ ಇಟ್ಟು ಅದರ ನಂತರ ಮಗುವನ್ನು ಕರ್ಕೊಂಡು ಹೋಗಿ ಮಲಗಿಸಿ ಬರ್ತೇನೆ. ಇದು ಸ್ಲೋಲಿ ಮಿಕ್ಸ್ ಆಗ್ತಾ ಇರ್ತದೆ. ಆದ ನಂತರ ಸ್ವಲ್ಪ ಆಫ್ ಮಾಡಿಟ್ರೆ ನಾನೊಂದು 2 ಮಿನಿಟ್ಸ್ ಒಳಗೆ ಬರ್ತೇನೆ, ಹಾಗಾಗಿ ತೊಂದರೆ ಇಲ್ಲ. ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂತ ಹೇಳೋದು ಈಸಿ ಇಲ್ಲ. ಕೆಲವರು ಅಂದ್ಕೊಳ್ಬೋದು ಹೌಸ್ ವೈಫ್ಸಿಗೆ ಏನು ಕೆಲಸ ಇರ್ತದೆ, ನಾವು ಆದರೆ ಹೊರಗೆ ಹೋಗಿ ಬಿಸಿಲಲ್ಲಿ ಹೋಗಿ ಅಥವಾ ಆಫೀಸಿಗೆ ಹೋಗಿ ಕೆಲಸ ಮಾಡಿ ಬರ್ತೇವೆ ಅಂತೆಲ್ಲ ಹೇಳಿ. ಖಾಲಿ AC ಅಥವಾ ಲಕ್ಷ ದುಡ್ಡಿದ್ರೆ ಮಾತ್ರ ಕೆಲಸ ಅಲ್ಲ. ಈ ಹೌಸ್ ವೈಫ್ಸ್ ಎಲ್ಲ ಮಾಡ್ತಾರಲ್ಲ, ಆ ಕೆಲಸಕ್ಕೆ ಯಾರು ಕೂಡ ಅವರಿಗೆ ಸಂಬಳ ಎಲ್ಲ ಕೊಡೋದಿಲ್ಲ. ನಾವು ಏನು ಹೇಳ್ತಾರೆ, ನಮ್ಮೊಂದು ಟೈಮನ್ನು ಅಥವಾ ನಮ್ಮೊಂದು ಎನರ್ಜಿನ ನಾವು ಸ್ಯಾಕ್ರಿಫೈಸ್ ಮಾಡಿದಾಗ, ಯಾಕೆಂದರೆ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡುವಂಥದ್ದಲ್ವ. ಸೊ ಹಾಗಾಗಿ ಇದು ನಾನು ನನ್ನ ಪ್ರೊಫೆಷ್ನಲ್ ಲೈಫ್ ಆದರೂ ಕೂಡ ನಾನು ನನ್ನ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ. ಅಲಾಂಗ್ ವಿತ್ ಮೈ ಹೆಲ್ತ್. ನನ್ನ ಹೆಲ್ತ್ ಕೂಡ ಇನ್ನೂ ಕೂಡ ಅಂದರೆ ನಾನು ನಾರ್ಮಲ್ ಆಗಲಿಲ್ಲ ಇನ್ನೂ ಸಹ. ನನಗೆ ಇನ್ನೂ ಕೂಡ ಕೆಲವೊಂದು ಡಿಫಿಕಲ್ಟೀಸ್ ಎಲ್ಲ ಇದೆ ರೀಸೆಂಟ್ಲಿ ಡೆಲಿವರಿ ಆಗಿರೋದ್ರಿಂದ. ಆದರೂ ಕೂಡ ನಾನು ಎಷ್ಟಾಗ್ತದೆ ಅಷ್ಟು ನನ್ನ ಮಗುವಿಗಾಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿಗಾಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಟೈಮ್ ಆಗಿರ್ಬೋದು ಬ್ಯಾಲೆನ್ಸ್ ಮಾಡಿಕೊಂಡೇ ಹೋಗ್ತಾ ಇದ್ದೇನೆ. ನನ್ನ ಪ್ರೊಫೆಷನನ್ನು ಕೂಡ ನನಗೆ ಬಿಡಲಿಕ್ಕೆ ಬೇಡ.
ಸೊ ಅವನಿಗೀಗ ತುಂಬ ನಿದ್ದೆ ಬರ್ತಾ ಉಂಟು, ಆಗಿಂದ ಕಳಿಸ್ತಾನೆ ಇದ್ದಾನೆ ಇವನನ್ನು ಇನ್ನು ಮಲಗಿಸುವಂಥದ್ದು. ನಂದು ಈಗ ಮಿಕ್ಸಿಂಗ್ ಎಲ್ಲ ಆಗಿದೆ, 2 ಮಿನಿಟ್ಸಲ್ಲಿ ಮಲಗ್ತಾನೆ ಅವನನ್ನು ತೊಟ್ಟಿಲಲ್ಲಿ ಹಾಕಿದರೆ. ಸೊ ನಾನೀಗ ಅವನನ್ನು ಬಿಚ್ಚಿ ತೆಕ್ಕೊಳ್ತಾ ಇದ್ದೇನೆ. ಇದು ತುಂಬಾ ಸೇಫ್ ಮಕ್ಕಳಿಗೆ ಈ ರೀತಿಯಲ್ಲಿ ರ್ಯಾಪ್ ಮಾಡುವಂಥದ್ದು. ಸೊ ಈಗ ಸ್ವಲ್ಪ ಎಲ್ಲ ನೆಕ್ ಕೂಡ ಕಂಟ್ರೋಲ್ ಆಗಿದೆ, ಒಂದು ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ನೆಕ್, ಹಾಗಾಗಿ ತೊಂದರೆ ಇಲ್ಲ. ನೋಡಿ ಕಳಿಸ್ತಾನೇ ಇದ್ದಾನೆ. ತುಂಬ ನಿದ್ದೆ ಬಂದರೆ ಮಾತ್ರ ಅವನು ಕಿರಿಕಿರಿ ಮಾಡುವಂಥದ್ದು. 2 ಮಿನಿಟ್ಸಲ್ಲಿ ಅವನನ್ನು ಮಲಗಿಸಿ ನಾನಿಲ್ಲಿ ಬಂದಿದ್ದೇನೆ. ಇನ್ನು ಇದನ್ನು ರೆಡಿ ಮಾಡಿ ಬೇಕಿಂಗ್ಗೆ ಇಡುವಂಥದ್ದಷ್ಟೇ. ಕೆಲವೊಂದು ಕೆಲಸಗಳು ಮಾತ್ರ ಮಗುವನ್ನು ಕಟ್ಟಿಕೊಂಡು ಮಾಡಲಿಕ್ಕೆ ಆಗುವಂಥದ್ದು, ಕೆಲವೊಂದು ಕೆಲಸಕ್ಕೆ 2 ಕೈ ಕೊಡಬೇಕು ಅಥವಾ ಬಿಸಿಯಲ್ಲೇ ಇರ್ತದೆ, ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಅತ್ತೆಗೆ ಸ್ವಲ್ಪ ಕಾಲು ನೋವಾಗಿದೆ, ಸೊ ಅವರು ಇವತ್ತು ಮಗಳ ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ಅವ್ರು ನನ್ನ ಹತ್ರ ಹೇಳಲಿಕ್ಕೆ ಅಂತ ಹೇಳಿ ಬಂದರು, ಅನ್ನ ಒಲೆಯ ಮೇಲಿದೆ ಅಂತ ಹೇಳಿ. ಹಿಂದೆ ನಾವು ಬೆಂಕಿಯಲ್ಲಿ ಮಾಡುವಂಥದ್ದಲ್ವ ಅನ್ನವನ್ನು, ಸೊ ಅಲ್ಲಿ ಇದೆ ಅಂತ ಹೇಳಿ ಅವರೀಗ ಹೋಗಿದ್ದಾರೆ. ಮಗುವನ್ನು ನಾನು ಅಗೇನ್ ಮಲಗಿಸಿದ್ದೇನೆ, ಅವನು ಚಂದ ಮಾಡಿ ಮಲಗಿದ್ದಾನೆ. ಇಲ್ಲಿ ನೋಡಿ ಒಂದು ಟಿ ವಿ ನೋಡುವಂಥದ್ದು, ಇಡೀ ದಿನ ಟಿ ವಿ ನೋಡಲಿಕ್ಕೆ ಬಿಟ್ಟರೆ ಸಹ ಹೀಗೇ ಮಲಗುವಂಥದ್ದು. ಎಷ್ಟು ಸಲ ಹೇಳಿ ಎಷ್ಟು ಸಲ ನೆಟ್ಟಗೆ ಕೂರಿಸಿದ್ರು ಸಹ ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಮಲಗುವಂಥದ್ದು. ನನಗೆ ಎಷ್ಟು ಹಸಿವಾಗಿದೆ ಅಂತ ಹೇಳಿದರೆ, ಈಗ ಮಧ್ಯಾಹ್ನ ಹೊತ್ತಲ್ವ, ನನಗೆ ಆ್ಯಕ್ಚುಲಿ ಈಗ ನಾನು ವಾಯ್ಸ್ ಓವರ್ ಕೊಡೋದು ಲೇಟ್ ಆದರೂ ಸಹ ನನಗೆ ಕರೆಕ್ಟೇ ನೆನಪಿದೆ, ಇದು ನನಗೆ ತುಂಬ ಹಸಿವಾದ ದಿನ. ಯಾಕೆಂತ ಹೇಳಿದರೆ ನನಗೆ ಬೆಳಿಗ್ಗೆಯಿಂದ ಟೈಮೇ ಸಿಕ್ಕಿರಲಿಲ್ಲ ಮಿಡ್ ಮೀಲ್ ಏನಾದರೂ ತೆಕ್ಕೊಳ್ಳಿಕ್ಕೆ, ಬ್ರಂಚ್ ಟೈಪಲ್ಲಿ ಏನಾದರೂ ತೆಕ್ಕೊಳ್ಳಿಕ್ಕೆ ಅಂತ ಹೇಳಿ. ಸೊ ನನಗೆ ತುಂಬ ಹಸಿವಾಗಿತ್ತು. ಇವತ್ತು ನಮಗೆ ಕಡಲೆ ಪಲ್ಯ ಇತ್ತು, ಹಾಗಾಗಿ ಇದು ಗಂಜಿ ಏನು ತೆಗಿಲಿಲ್ಲ ನಾನು. ಅನ್ನ ಒಮ್ಮೆ ರೆಡಿ ಆದರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ದೆ. ಈಗ ಅನ್ನ ರೆಡಿಯಾಗಿದೆ, ನನಗೋಸ್ಕರನೇ ಇದನ್ನು ಬೇಗ ಬೇಗ ತೆಕ್ಕೊಂಡು ಹೋಗ್ತಾ ಇರುವಂಥದ್ದು. ನನಗೆ ಹೇಳ್ತಾರಲ್ಲ ಆನೆಯನ್ನು ತಿನ್ನುವಷ್ಟು ಹಸಿವಾಗಿದೆ ಅಂತ ಹೇಳಿ, ಆ ರೀತಿಯಲ್ಲಿ ಆಗಿದೆ, ಅಷ್ಟು ಹಸಿವಾಗಿದೆ. ಗೊತ್ತಿರ್ಬೋದು ಯಾರಿಗಾದರೂ ಪ್ರೆಗ್ನೆಂಟ್ ಇರೋರಿಗೆ ಅಥವಾ ಡೆಲಿವರಿ ಆದವರಿಗೆ, ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆಲ್ಲ ತುಂಬ ಹಸಿವು. ನನಗೆ ಅಂತೂ ಎಕ್ಸ್ಟ್ರೀಮ್ ಹಸಿವು, ಎಷ್ಟು ತಿಂದರೂ ಕೂಡ ಸಾಕಾಗೋದಿಲ್ಲ. ಮತ್ತು ಜೋರು ಹಸಿವಾಗಲಿಕ್ಕೆ ಕಾದರೆ, ಜೋರು ಹಸಿವಾದರೆ ಮತ್ತು ತಿಂದರೆ ಸಹ ಅದು ಊಟ ಮಾಡಿದ ಹಾಗೇ ಆಗೋದಿಲ್ಲ. ಅಷ್ಟರೊಳಗೆ ನೋಡಿ ಇಲ್ಲಿ ಎದ್ದಿದ್ದಾನೆ. ಸೊ ಅದೇ ಹೇಳಲಿಲ್ವ ನಾನು, ಹೌಸ್ ವೈಫ್ಸ್ ಇದು ಕೆಲಸ ಅಂದರೆ ಈಸಿ ಅಲ್ಲ, ಸ್ಪೆಷಲಿ ಮದರ್ಸ್, ಇದು ನ್ಯೂ ಮದರ್ಸಿಗೆಲ್ಲ ತುಂಬ ಕಷ್ಟ. ಈ ರೀತಿ ಬಿಸ್ನೆಸ್ ಇದ್ದರೆ ಅಥವಾ ಈ ರೀತಿ ಮನೆ ಮಕ್ಕಳು ಅಂತೆಲ್ಲ ಇರುವಾಗ ನೋಡ್ಕೊಳ್ಳಿಕ್ಕೆ. ನಾನೀಗ ಅವನನ್ನು ಹೀಗೆ ತೊಟ್ಟಿಲಲ್ಲಿ ಹಾಕಿ ಅಲ್ಲಾಡಿಸದಿದ್ದರೆ ಅವನು ಎದ್ದೊಳ್ತಾನೆ. ಸೊ ಅವನು ಎದ್ದರೆ ಅವನನ್ನು ಹಿಡ್ಕೊಳ್ಬೇಕಲ್ಲ, ಹಾಗಾಗಿ ನಾನಿಲ್ಲಿ ಅವನು ಸ್ವಲ್ಪ ಎಚ್ಚರ ಇರುವಾಗಲೇ ಈ ರೀತಿಯಲ್ಲಿ ಊಟ ಮಾಡ್ತಾ ಇದ್ದೇನೆ. ಫಸ್ಟ್ ನಾನೀಗ ಹೆಚ್ಚಾಗಿ ನನ್ನ ಹೊಟ್ಟೆನೇ ತುಂಬಿಸಲಿಕ್ಕೆ ನೋಡುವಂಥದ್ದು. ಸಿಯೋನ್ದು ಹೊಟ್ಟೆ ನಾನೀಗ ತುಂಬಿಸಲಿಕ್ಕೆ ನೋಡೋದಿಲ್ಲ, ಯಾಕೆಂದರೆ ಅವನು ಆಗಾಗ ಏನಾದರೂ ತಿಂತಾ ಇರ್ತಾನೆ, ಮನೆಯಲ್ಲೇ ಇರೋದಲ್ವ. ಸೊ ಏನಾದರೂ ತಿಂತಾನೆ, ಫ್ರೂಟ್ಸ ಏನಾದರೂ ತಿಂದಿರ್ತಾನೆ. ಮತ್ತು ಈಗ ಹೇಗೆ ಅಂತ ಹೇಳಿದರೆ, ನನಗೆ ಹೆಚ್ಚು ಹಸಿವಾಗೋದ್ರಿಂದ ನಾನು ಅವನಿಗೆ ತಿನ್ನಿಸಲಿಕ್ಕೆ ಕೂತ್ಕೊಂಡ್ರೆ ಒಂದು 3/4 ಗಂಟೆಯಷ್ಟು ಹೊತ್ತು ನನಗೆ ಅಲ್ಲೇ ಆಗ್ತದೆ. ಅವನನ್ನು ಆಚೆ ಈಚೆ ಅವನು ನೋಡ್ತಾ ಟಿ ವಿ ನೋಡ್ತಾ ಎಲ್ಲ ಅವನು ತಿನ್ನುವಾಗ ಲೇಟ್ ಆಗ್ತದೆ. ಸೊ ಅಷ್ಟು ಹೊತ್ತಲ್ಲಿ ನನಗೆ ಈಗ ಹಸಿವಾದರೆ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಕೈ ಕಾಲೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಶಿವರಿಂಗ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಲ್ಲಿ ಅದಾಗೆ ಆಗ್ತದೆ. ಮತ್ತು ನಾನು ಫುಲ್ ವೀಕ್ ಆದಾಗೆ ನನಗೆ ಫೀಲ್ ಆಗ್ತದೆ. ಸೊ ಫಸ್ಟ್ ನಾನೀಗ ಏನಿದ್ರು ನನ್ನ ಹೊಟ್ಟೆ, ನನ್ನ ಒಬ್ಬರ ಹೊಟ್ಟೆ ಅಂತ ಹೇಳಿ ನಾನು ಫಸ್ಟ್ ನನ್ನ ಹೊಟ್ಟೆಗೆ ತಿನ್ನುವಂಥದ್ದು. ಮತ್ತು ಮಗುವಿಗೆ ಕೂಡ ಫೀಡ್ ಮಾಡಬೇಕಲ್ವ, ನಾನು ಸರಿ ಇದ್ದರೆ ಮಾತ್ರ ನಾನು ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ನನಗೆ ಆಗುವಂಥದ್ದು. ಸೊ ಫಸ್ಟ್ ನಾನಿಲ್ಲಿ ನನ್ನ ಹೊಟ್ಟೆನ ತುಂಬಿಸ್ಕೊಂಡಿದ್ದೇನೆ. ಸೊ ಈಗ ಹಸ್ಬೆಂಡ್ ಬಂದಿದ್ದರು, ಅವರಿಗೆ ನಾನು ಡ್ಯೂಟಿಯನ್ನು ಕೊಟ್ಟು ಸಿಯೋನಿಗೆ ಊಟ ಮಾಡಿಸು ಅಂತ ಹೇಳಿ ಬಂದಿದ್ದೇನೆ. ಸಿಯೋನ್ಗೆ ತಿನ್ನಲಿಕ್ಕೆ ಕೊಡ್ಬೋದು, ಬಟ್ ಅವನು ಯಾವ ರೀತಿಯಲ್ಲಿ ಊಟ ಮಾಡ್ತಾನೆ ಅಂತ ಹೇಳಿದರೆ, ಅವನಿಗೊಂದು ಅಟ್ಲೀಸ್ಟ್ 2 ಗಂಟೆ ಆದರೂ ಬೇಕು ಆ ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡು ಆ ಅನ್ನ ಎಲ್ಲ ಕಡೆ ಬೀಳಿಸಿ, ಅದು ಫ್ರಿಜ್ಜಲ್ಲಿಟ್ಟು ಅನ್ನದ ಹಾಗೆ ಆಗಿ ಹೋಗ್ತದೆ, ಅಷ್ಟು ಗಟ್ಟಿಯಾಗಿ ಅಷ್ಟು ತಣ್ಣಗೆ ಆಗಿ ಹೋಗ್ತದೆ. ಅದನ್ನು ನೋಡುವಾಗ ನಮಗೇ ಕೊಡ್ಬೋದಿತ್ತು ಅಂತ ಹೇಳಿ ಫೀಲ್ ಆಗ್ತದೆ. ಹಾಗಾಗಿ ನಾನು ಊಟ ಮಾಡಿಸುವಂಥದ್ದು, ನನಗೆ ಎಷ್ಟೇ ಕಷ್ಟ ಆದರೂ ಸಹ ನಾನು ಊಟ ಮಾಡಿಸುವಂಥದ್ದು. ಮತ್ತು ಮಕ್ಕಳು ತಿಂದರೆ ಮಾತ್ರ ನಮಗೆ ತಾಯಂದಿರಿಗೆ ಸಮಾಧಾನ, ಇಲ್ಲಾದರೆ ಅದೊಂದು ಸಮಾಧಾನನೇ ಇರೋದಿಲ್ಲ. ಸರಿ ಊಟ ಮಾಡಿದಾನೋ ಇಲ್ವೋ ಅಂತ ಹೇಳಿ ಅದೊಂದು ಟೆನ್ಷನ್. ಸೊ ನಾನಿಲ್ಲಿ ಜೋರು ಮಾಡಿ ತಿನ್ನಿಸ್ತಾ ಇದ್ದೇನೆ. ಊಟ
ಅದಾದ ನಂತರ ನಾನಿಲ್ಲಿ ಫಸ್ಟ್ ಬಟ್ಟೆಯನ್ನೆಲ್ಲ ತೊಳೆದು ತೆಕ್ಕೊಂಡಿದ್ದೇನೆ. ಚಿಕ್ಕ ಮಗು ಆಗಿರೋದ್ರಿಂದ ಬಟ್ಟೆ ತುಂಬ ಬೀಳ್ತಾ ಇರ್ತದೆ. ಒಂದು ಸಿಯೋಂದು ಅಂತ ಹೇಳಿ ಬಟ್ಟೆ ಎಷ್ಟು ಬೇಕು, ಊಟ ಮಾಡಿಸಿದ ಕೂಡಲೇ ಒಂದು ಬಟ್ಟೆ ಚೇಂಜ್ ಮಾಡಬೇಕು. ಸೊ ಈಗ ಬಟ್ಟೆಯನ್ನೆಲ್ಲ ನಾನು ವಾಶ್ ಮಾಡ್ಕೊಂಡಿದ್ದೇನೆ. ವಾಶ್ ಮಾಡಿ ಸ್ಪಿನ್ನಿಗೆ ಅಂತ ಹಾಕಿದ್ದೇನೆ. ಸ್ಪಿನ್ ಆದರೆ ಬೇಗ ಒಣಗ್ತದೆ ಬಟ್ಟೆಗಳು. ಸೊ ಈ ಕ್ಲಾತ್ ಡೈಪರೆಲ್ಲ ಸ್ಪಿನ್ನಿಗೆ ಹಾಕಿದರೆ ತುಂಬ ಬೇಗ ಒಣಗ್ತದೆ. ಸೊ ಕೈಯಲ್ಲೇ ವಾಶ್ ಮಾಡುವಂಥದ್ದು ಮತ್ತು ಸ್ಪಿನ್ನಿಗೆ ಹಾಕುವಂಥದ್ದು. ಹಸ್ಬೆಂಡ್ ಬರುವಾಗ ನಾನು ಮೊಟ್ಟೆನ ತರಲಿಕ್ಕೆ ಹೇಳಿದ್ದೆ. ಯಾಕಂದರೆ 150 ಪೇಸ್ಟ್ರಿ ಅಂತ ಹೇಳುವಾಗ ನನಗೆ ಮಿನಿಮಮ್ 2 ಟ್ರೇಯಷ್ಟು ಮೊಟ್ಟೆ ಬೇಕಾಗ್ತದೆ. ಹಾಗಾಗಿ ನಾನಿಲ್ಲಿ 2 ಟ್ರೇ ಮೊಟ್ಟೆನ ತರಲಿಕ್ಕೆ ಹೇಳಿದ್ದೆ. ಮೊಟ್ಟೆ ಈಗ ಕೆಳಗೆ ಇದ್ದರೆ ಸ್ವಲ್ಪ ಹೊತ್ತಲ್ಲಿ ಸಿಯೋನ್ ಬಂದು ಏನಾದರೂ ಮಾಡಿ ಕೆಳಗೆ ಹಾಕ್ತಾನೆ. ಹಾಗಾಗಿ ನಾನು ಇದನ್ನು ಫಸ್ಟ್ ಮೇಲೆ ತೆಗೆದಿಟ್ಕೊಳ್ತೇನೆ. ಬೆಳಿಗ್ಗೆ ವಾಶ್ ಮಾಡಿದ ಪಾತ್ರೆನೆಲ್ಲ ನಾನು ಇವಾಗ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನೂ ಕೂಡ ಒಂದು ರೌಂಡ್ ಪಾತ್ರೆ ವಾಶ್ ಮಾಡಲಿಕ್ಕಿದೆ. ವಾಶ್ ಮಾಡಿದರೆ ಇಡಲಿಕ್ಕೆ ಜಾಗ ಇಲ್ಲ. ನಾನಿಲ್ಲಿ ಒಂದು ಚಿಕ್ಕ ಟೇಬಲ್ ಮೇಲೆ ಈ ರೀತಿಯಲ್ಲಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಇಡುವಂಥದ್ದು. ಸೊ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೇನೆ. ನಾನು ನನ್ನ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಏನೆಲ್ಲ ನಾನು ಯೂಸ್ ಮಾಡ್ತೇನೆ ಅದನ್ನು ತುಂಬ ಕ್ಲೀನಾಗಿ ಇಟ್ಕೊಳ್ತೇನೆ. ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇನೆ. ನನ್ನ ಅವನ್ ಆಗಿರ್ಬೋದು, ನನ್ನ ಬೀಟರ್ ಆಗಿರ್ಬೋದು, ಇಂಡಕ್ಷನ್ ಎಲ್ಲದನ್ನು ಕೂಡ ನಾನು ಚೆಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ತೇನೆ. ಏನೂ ಗೊತ್ತಿಲ್ಲ ನನಗೆ. ನಾನಂದರೆ ಹಣ ಇನ್ವೆಸ್ಟ್ ಮಾಡಿ ತಗೊಂಡದಲ್ವಾ. ಈಗ ನಮ್ಮ ಮನೆಯಲ್ಲಿ ಮೊದಲೇ ಇದ್ದಂಥ ವಸ್ತು ಆದರೆ ಅದು ಬೇರೆ ರೀತಿಯಲ್ಲಿ, ಅದರ ಮೇಲೆ ನಮಗೆ ಬೇರೆ ರೀತಿಯ ಪ್ರೀತಿ ಇರುವಂಥದ್ದು. ಬಟ್ ನಾವು ಹಣವನ್ನು ಇನ್ವೆಸ್ಟ್ ಮಾಡಿ, ನಾವು ಆ ಹಣವನ್ನು ಅಂದರೆ ಸಂಪಾದಿಸಿ ಇನ್ವೆಸ್ಟ್ ಮಾಡಿ ತಗೊಂಡಂಥ ವಸ್ತುಗಳುಂಟಲ್ಲ, ಅದರ ಮೇಲೆ ನಮಗೆ ಬೇರೆ ರೀತಿಯ ಒಂದು ಪ್ರೀತಿ ಇರ್ತದೆ. ನಿಮಗೆ ಯಾರಿಗಾದರೂ ಆ ರೀತಿಯಲ್ಲಿ ಅನಿಸ್ತದೆ ಆದರೆ ಕಾಮೆಂಟ್ ಮಾಡಿ. ಸೊ ಇಲ್ಲಿ ನಾನು ಲಾಸ್ಟ್ ಬ್ಯಾಚನ್ನೆಲ್ಲ ಇಡ್ತಾ ಇದ್ದೇನೆ. ಈಗ ಇನ್ನೂ ಕೂಡ ಕಪ್ ಕೇಕ್ಸ್ ಅಂಥದ್ದೆಲ್ಲ ರೆಡಿ ಮಾಡಲಿಕ್ಕೆ ಉಂಟು. ಸೊ ಹಾಲನ್ನೆಲ್ಲ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನೀವು ಹೋಮ್ ಬೇಕರ್ಸ್ ಹತ್ರ ಆರ್ಡರ್ ಮಾಡಿದರೆ ನೋಡಿ ಈ ರೀತಿಯಲ್ಲಿ ಕ್ಲೀನಾಗಿ ಮಾಡಿ ಕೊಡ್ತಾರೆ. ಅದರಲ್ಲೂ ಕೂಡ ನನ್ನ ಹತ್ರ ಕೆಲವರೆಲ್ಲ ಡಿಸ್ಕೌಂಟ್ ಕೇಳ್ತಾರೆ. ನನಗೆ ಅದೇ ಬೇಜಾರಾಗುವಂಥದ್ದು. ಎಷ್ಟು ಕ್ಲೀನ್ ಮಾಡಿ, ಎಷ್ಟು ನೀಟಾಗಿ, ಎಷ್ಟು ಒಳ್ಳೆ ಟೇಸ್ಟ್ ಇದು ಕೇಕನ್ನು ಕೊಟ್ಟರು ಸಹ ಕೆಲವರು ಡಿಸ್ಕೌಂಟ್ ಬೇಕು ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಾನು ಬೇಕರಿ ಪ್ರೈಸಿಗಿಂತ ತುಂಬ ಕಡಿಮೆ ಪ್ರೈಸಲ್ಲಿ ಸೇಲ್ ಮಾಡುವಂಥದ್ದು. ಅದು ಅಲ್ಲದೆ ನನ್ನ ಹಸ್ಬೆಂಡ್ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ಆದರೆ ಸಹ ಕೆಲವರಿಗೆ ಏನೋ ಗೊತ್ತಿಲ್ಲ, ಹೋಮ್ ಬೇಕರ್ಸ್ ಅಂತ ಹೇಳಿದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ. ಎಕ್ಸ್ಟ್ರಾ ಡಿಸ್ಕೌಂಟ್ ನಾವು ಕೇಳ್ಬೋದು, ನಮಗೆ ಪರಿಚಯದವರು ಅಂತೆಲ್ಲ ಹೇಳಿ ಹೆಚ್ಚಾಗಿ ಫ್ರೀ ಕೇಕ್ಸನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಥವಾ ಡಿಸ್ಕೌಂಟನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಜಾಸ್ತಿ. ನಾನು ಸತ್ಯ ಹೇಳಬೇಕಂದ್ರೆ ನಾನು ಈ ಪ್ರೊಫೆಷನ್ನಾಗಿ ನಾನು ಇದನ್ನು ತೆಕ್ಕೊಂಡು ಇದನ್ನು ರನ್ ಮಾಡೋದು ತುಂಬ ಕಷ್ಟ. ಮಕ್ಕಳ ಜೊತೆ ಮನೆ ಜೊತೆ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ. ಅದು ಅಲ್ಲದೆ ನನಗೆ ಬೇಕಾದರೆ ಹೈಜೀನ್ ಎಲ್ಲ ಇಲ್ಲದೆ ಒಟ್ರಾಶಿ ಕೂಡ ಮಾಡಿ ಕೊಡ್ಬೋದು. ಯಾಕಂದರೆ ಯಾರು ಸಹ ನೋಡಲಿಕ್ಕೆ ಬರೋದಿಲ್ಲ ಇಲ್ಲಿ. ಆದರೆ ಸಹ ನಾವೆಷ್ಟು ಕ್ಲೀನ್ ಮಾಡಿ ಎಲ್ಲ ಮಾಡಿ ಕೊಡ್ತೇವೆ. ಅದರದ್ದು ಜನ ಯೋಚನೆ ಮಾಡಬೇಕು ಮತ್ತು ರೆಸ್ಪೆಕ್ಟ್ ಕೂಡ ಮಾಡಬೇಕು. ಆದರೂ ಕೂಡ ನನಗೆ ತುಂಬ ಆರ್ಡರ್ಸ್ ಇದೆ. ದೇವರ ದಯೆಯಿಂದ ನನ್ನ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಾ ಇದೆ. ಇಷ್ಟೇ ಇವತ್ತಿನ ಈ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. 2 ದಿನದ ವ್ಲಾಗನ್ನು ಒಟ್ಟಿಗೆ ಮಾಡಿ ಒಂದು ವಿಡಿಯೋನ ಮಾಡಿ ಶೇರ್ ಮಾಡಿದ್ದೇನೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಈಗ ಆಲ್ರೆಡಿ ಪೋಸ್ಟ್ ಮಾಡಿರುವಂತಹ ವಿಡಿಯೋಗೆ 18K ವ್ಯೂಸ್ ಬಂದಿದೆ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.